ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯ್ಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾನು ನಿಮ್ಮೊಂದಿಗೆ ಚರ್ಚಿಸುತ್ತಿರುವಂತಹ ವಿಷಯ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಅಥವಾ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಎಂಬ ವಿಚಾರದ ಮೇಲೆ ನಾನು ನಿಮ್ಮೊಂದಿಗೆ ಇವತ್ತು ಚರ್ಚಿಸಲಿದ್ದೇನೆ. ಅದಕ್ಕಿಂತ ಮೊದಲು ಈ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟಲ್ಲಿ ಬರುವಂತಹ ಅಥವಾ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆಯಲ್ಲಿ ಬರುವಂತಹ ವಿಚಾರಗಳನ್ನು ನಾವು ವಿಷಯ ಸೂಚಿಗನುಗುಣವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವು ಈ ವಿಡಿಯೋನಲ್ಲಿ ಈ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಥವಾ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆಯ ಒಂದು ಪರಿಚಯ ಮಾಡಿಕೊಳ್ಳೋಣ. ನಂತರದಲ್ಲಿ ಎಕ್ಸ್ಪೋನೆಂಟ್ಸ್ ಆಫ್ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಂದರೆ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆಯಲ್ಲಿ ಬರುವಂತಹ ಅಂಶಗಳು ಏನು, ಮತ್ತು ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆಯ ಅರ್ಥ ಏನು, ಮತ್ತು ಪರ್ಪಸ್ ಆಫ್ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಂದರೆ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆಯ ಉದ್ದೇಶಗಳು ಏನು, ಮತ್ತು ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಂದರೆ ಹೊಸ ಸಾರ್ವಜನಿಕ ನಿರ್ವಹಣೆ ಅಥವಾ ವ್ಯವಸ್ಥಾಪನೆ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೊತೆಗೆ ಆರಿಜಿನ್ ಆಫ್ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಂದರೆ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆಯ ಉಗಮ ಹೇಗಾಯಿತು, ಹೇಗೆ ಹುಟ್ಕೊಳ್ತೋ, ಮತ್ತು ಇದರಲ್ಲಿ ಇನ್ನೂ ಬರುವಂತಹ 3 E's ಫಾರ್ ರಿಫಾರ್ಮಿಂಗ್ ಪಬ್ಲಿಕ್ ಸೆಕ್ಟರ್ಸ್ ಅಂದರೆ ಸಾರ್ವಜನಿಕ ವಲಯದಲ್ಲಿ ಸುಧಾರಣೆಯನ್ನು ತರುವುದಕ್ಕೋಸ್ಕರ ನಾವು ಬಳಸಿಕೊಳ್ಳಬೇಕಾದಂತಹ 3 E's ಅಂದರೆ 3 E ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಂತರದಲ್ಲಿ ನಾವು ಈ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಎಂಬುದರ ಬಗ್ಗೆಯೂ ಕೂಡ ನಾವು ಕೂಲಂಕಷವಾಗಿ ಅದನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ನಾವು ಇದರಲ್ಲಿ ಮೊದಲನೇದಾಗಿ ನಾವು ಚರ್ಚೆ ಮಾಡುವಂತಹ ವಿಚಾರ ಏನಂತಂತಂದರೆ ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಅಂದರೆ ಏನು ಎಂಬುದರ ಬಗ್ಗೆ ನಾವು ಪರಿಚಯ ಮಾಡಿಕೊಳ್ಳೋಣ. ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಅನ್ನೋದು ಸಾರ್ವಜನಿಕ ಆಡಳಿತದ ಬೆಳವಣಿಗೆಯಲ್ಲಿ ಇತ್ತೀಚೆಗೆ ಬೆಳೆದು ಬಂದಂತಹ ಒಂದು ಹೊಸ ಪರಿಕಲ್ಪನೆ ಆಗಿರುವಂಥದ್ದು. ಅಂದರೆ ಈ ಮ್ಯಾನೇಜ್ಮೆಂಟ್ ಎಂಬ ಪದ ಕನ್ನಡದಲ್ಲಿ ನಾವು ವ್ಯವಸ್ಥಾಪನೆ ಅಂತಾನು ಕರಿತೀವಿ. ನಾವು ಕೆಲವೊಂದು ಸಂದರ್ಭದಲ್ಲಿ ಅದನ್ನು ನಿರ್ವಹಣೆ ಅಂತಲೂ ಕೂಡ ನಾವು ಬಳಸುವುದುಂಟು. ಅಂದರೆ ಈ ಹೊಸ ಸಾರ್ವಜನಿಕ ನಿರ್ವಹಣೆ ಅನ್ನೋದು 1970ರ ದಶಕದಿಂದ ಹುಟ್ಟಿ ಬಂದಿದ್ದಂಥದ್ದನ್ನು ನಾವು ನೋಡ್ತೇವೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಆರ್ಥಿಕ ಬಿಕ್ಕಟ್ಟಿನ ಕಾಲವಾಗಿತ್ತು. ಅದು ಆಡಳಿತ ಸುಧಾರಣಾ ಕ್ರಮಗಳಿಗೆ ಕರೆ ನೀಡಿದ್ರಿಂದ ಆ ಕಾಲವನ್ನು ನಾವು ಆಡಳಿತಾತ್ಮಕ ಪುನರ್ ನಿರ್ಮಾಣ ಕಾಲವೆಂದೂ ಅಂತಲೂ ಕೂಡ ನಾವು ಕರಿತೇವೆ. ಯಾಕೆಂದರೆ 2ನೇ ಜಾಗತಿಕ ಮಹಾಯುದ್ಧದ ನಂತರದ ಕಾಲದಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಹೆಚ್ಚಾಗುತ್ತಾ ಬಂದಿರುವುದನ್ನು ನಾವು ನೋಡ್ತೇವೆ. ಇದಕ್ಕೆ ಬಹಳ ಪ್ರಮುಖವಾದಂಥ ಕಾರಣ ಏನಂತಂದರೆ ಮಾಹಿತಿ ತಂತ್ರಜ್ಞಾನದಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ ಹೆಚ್ಚಿನ ಪ್ರಗತಿ ಉಂಟಾಗಿದ್ದು ಮತ್ತು ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟದ್ದು. ಜೊತೆಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಖಾಸಗಿ ವಲಯಕ್ಕೆ ನಾವು ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದು ಮತ್ತು ಅವುಗಳಿಗೆ ಬಾಗಿಲನ್ನು ತೆರೆದಂಥದ್ದನ್ನು ನಾವು ನೋಡ್ತೇವೆ. ಆ ಸಂದರ್ಭದಲ್ಲಿ ಈ ಬೆಳವಣಿಗೆಯಿಂದಾಗಿ ಸಾರ್ವಜನಿಕ ಆಡಳಿತದ ಸ್ವರೂಪದ ಬಗೆಗೆ ಪುನರ್ ಪರಿಶೀಲನೆಯ ಅವಶ್ಯಕತೆ ಉಂಟಾಗಿರುವುದನ್ನು ಕೂಡ ನಾವು ನೋಡ್ತೇವೆ. ಯಾಕೆಂತಂದರೆ ನಾವು ಆಡಳಿತದಲ್ಲಿ ಇನ್ನೂ ಉತ್ತಮ ಮತ್ತು ಆರ್ಥಿಕ ಮಿತವ್ಯಯನ್ನು ಸಾಧಿಸುವುದಕ್ಕೆ ಮತ್ತು ಹೆಚ್ಚಿನ ಉತ್ಪಾದನೆಯನ್ನು ಮಾಡುವುದಕ್ಕೆ ಆಡಳಿತದಲ್ಲಿ ಇನ್ನೂ ಹೆಚ್ಚಿನ ಸುಧಾರಣೆಯನ್ನು ತರುವುದಕ್ಕೋಸ್ಕರ ನಾವೇನು ಮಾಡಿದ್ವಿ, ಸಾರ್ವಜನಿಕ ಆಡಳಿತದ ಒಂದು ಅವಿಭಾಜ್ಯ ಅಂಗವಾಗಿ ನಾವು ಈ ವ್ಯವಸ್ಥಾಪನೆಯ ಒಂದು ವಿಚಾರವನ್ನು ತೆಗೆದುಕೊಂಡು ನಾವು ಅದನ್ನು ಸಾರ್ವಜನಿಕ ಆಡಳಿತದಲ್ಲಿ ಬಳಸಿರುವುದುಂಟು. 1980ರ ದಶಕದ ಕೊನೆಯಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಹೊಸ ಬದಲಾವಣೆಗಳು ಕಂಡುಬಂದವು ಮತ್ತು ನೂತನ ಪರಿಕಲ್ಪನೆಗಳು ಕೂಡ ಅದರಲ್ಲಿ ಸೇರಿಕೊಂಡವು. ಅದೊಂದು ವಿಶಿಷ್ಟ ಸ್ವರೂಪವನ್ನು ಕೂಡ ಪಡ್ಕೊಂಡಿರೋಂಥದ್ದನ್ನು ನಾವು ನೋಡ್ತೇವೆ. ಸಂದರ್ಭದಲ್ಲಿ ಈ ವಿಶಿಷ್ಟ ರೀತಿಯ ಸಾರ್ವಜನಿಕ ಆಡಳಿತವನ್ನೇ ನಾವು ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ವ್ಯವಸ್ಥಾಪನಾ ದೃಷ್ಟಿಕೋನ ಅಥವಾ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಂತ ನಾವು ಇದನ್ನು ಕರಿತೀವಿ. ಅಂದರೆ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಈಸ್ ಎ ರೀಸೆಂಟ್ ಕಾನ್ಸೆಪ್ಟ್ ಇನ್ ದ ಡೆವಲಪ್ಮೆಂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಾರ್ವಜನಿಕ ಆಡಳಿತದಲ್ಲೇ ಈ ಹೊಸ ಅಥವಾ ನವ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಅನ್ನೋದು ಇತ್ತೀಚೆಗೆ ಬೆಳೆದು ಬಂದಂತಹ ಒಂದು ಸಾರ್ವಜನಿಕ ಆಡಳಿತದ ಒಂದು ಪರಿಕಲ್ಪನೆ ಆಗಿದೆ ಅಂತಲೇ ನಾವು ಹೇಳ್ಬೋದು. ಜೊತೆಗೆ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವಾಸ್ ಇನ್ಕ್ರೀಸಿಂಗ್ ಇನ್ ದ ಪೋಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ಪೀರಿಯಡ್. ನಾನು ಮೊದಲೇ ಹೇಳ್ದಂಗೆ ಈ ಏನು ಸಾರ್ವಜನಿಕ ಆಡಳಿತದ ಒಂದು ವ್ಯಾಪ್ತಿ ಅನ್ನೋದು 2ನೇ ಮಹಾಯುದ್ಧದ ನಂತರದಲ್ಲಿ ಅದರ ವ್ಯಾಪ್ತಿಯನ್ನು ವಿಶಾಲಗೊಳಿಸುತ್ತಾ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರೋದನ್ನು ಕೂಡ ನಾವು ನೋಡ್ತೇವೆ. ಯಾಕೆ ಅಂತಂದರೆ ಆಧುನಿಕ
ಜಗತ್ತಿನಲ್ಲಿ ಕೈಗಾರಿಕಾ ಕ್ರಾಂತಿ ಮತ್ತು ಮಾಹಿತಿ ತಂತ್ರಜ್ಞಾನದಲ್ಲಿ ಪ್ರಗತಿ ಉಂಟಾಗಿರುವಂಥದ್ದು, ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಜಗತ್ತು ಪ್ರಗತಿಶೀಲವಾಗಿರುವಂಥದ್ದನ್ನು ನೋಡಿದಾಗ ನಾವು ಆಡಳಿತದಲ್ಲೂ ಕೂಡ ಸಾಕಷ್ಟು ಸುಧಾರಣೆಯನ್ನು ತರುವಂಥ ಒಂದು ಅವಕಾಶ ನಮಗೆ ಸಿಕ್ತು. ಆ ದೃಷ್ಟಿಯಿಂದ ಸಾರ್ವಜನಿಕ ಆಡಳಿತದಲ್ಲಿ ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆಯನ್ನು ಅನ್ನೋ ಪರಿಕಲ್ಪನೆ ಹುಟ್ಟು ಬಂತು ಅಂತಲೂ ಕೂಡ ನಾವು ಹೇಳ್ತೇವೆ. ಜೊತೆಗೆ ಅಟ್ ದ ಎಂಡ್ ಆಫ್ ದ ಡಿಕೇಡ್ ಆಫ್ 1980s ನ್ಯೂ ಚೇಂಜಸ್ ಆ್ಯಂಡ್ ನ್ಯೂ ಕಾನ್ಸೆಪ್ಟ್ಸ್ ವರ್ ಆ್ಯಡೆಡ್ ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನಾನು ಮೊದಲು ಹೇಳಿದಾಗೆ 1980ರ ನಂತರದಲ್ಲಿ ಈ ಸಾರ್ವಜನಿಕ ಆಡಳಿತದಲ್ಲೇ ಸಾಕಷ್ಟು ಬದಲಾವಣೆಗಳಾಗಿ ಹೊಸ ಪರಿಕಲ್ಪನೆಗಳು ಹುಟ್ಟುಕೊಂಡು ಬಂದವು ಅಂತ ನಾವು ತಿಳ್ಕೊಳ್ತೀವಿ. ಜೊತೆಗೆ ಹೊಸ ಸಾರ್ವಜನಿಕ ಆಡಳಿತವು ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು 1980ರ ಸಂಶೋಧನೆಯಾದರೆ, ಹೊಸ ಸಾರ್ವಜನಿಕ ವ್ಯವಸ್ಥಾಪನೆಯು ಅಂದರೆ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅನ್ನೋದು ಮೊದಲನೆಯದರ ಪುನರ್ ಸಂಶೋಧನೆಯಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾರ್ವಜನಿಕ ಆಡಳಿತ ಅನ್ನೋದು 1980ರ ದಶಕದಲ್ಲಿ ಹುಟ್ಟುಕೊಂಡ್ರೆ, ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅನ್ನೋದು ಅದರ ಮೊದಲ ಪುನರ್ ಸಂಶೋಧನೆ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಎಂಬ ಪದವನ್ನು 1991ರಲ್ಲಿ ಕ್ರಿಸ್ಟೋಫರ್ ಹುಡ್ ಎಂಬುವರು ಪಬ್ಲಿಕ್ ಮ್ಯಾನೇಜ್ಮೆಂಟ್ ಫಾರ್ ಆಲ್ ಸೀಸನ್ಸ್ ಎಂಬ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಬಳಸಿದರು. ತದನಂತರ 1992ರಲ್ಲಿ ಡೇವಿಡ್ ಓಸ್ಟೋರ್ ಮತ್ತು ಗಿಬ್ಲೇರ್ ಎಂಬುವರು ಪ್ರಕಟಿಸಿದ ಇನ್ವೆಂಟಿಂಗ್ ಗವರ್ನಮೆಂಟ್ ಎಂಬ ಗ್ರಂಥದ ಪ್ರಕಟಣೆಯಿಂದ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆಯ ಪರಿಕಲ್ಪನೆಯು ಸಾರ್ವಜನಿಕ ಆಡಳಿತಕ್ಕೆ ಪ್ರವೇಶ ಮಾಡಿತು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ನಾವು ನೋಡಿದಾಗ ಈ ಹೊಸ ಸಾರ್ವಜನಿಕ ಆಡಳಿತ, ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಅನ್ನೋದು ಹೇಗೆ ಹುಟ್ಟಿತು ಎಂಬ ವಿಚಾರವನ್ನು ನಾವು ತಿಳಿದುಕೊಳ್ಳೋದಾದರೆ, ನಾನು ಮೊದಲೇ ಹೇಳಿದಾಗೆ ಈ ಒಂದು ಟರ್ಮನ್ನು, ದ ಟರ್ಮ್ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ವಾಸ್ ಫಸ್ಟ್ ಕಾಯಿನ್ಡ್ ಬೈ ಕ್ರಿಸ್ಟೋಫರ್ ಹುಡ್ ಇನ್ 1991 ಇನ್ ದ ಜರ್ನಲ್ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಫಾರ್ ಆಲ್ ಸೀಸನ್ ಎಂಬ ಪುಸ್ತಕದಲ್ಲಿ ಕ್ರಿಸ್ಟೋಫರ್ ಹುಡ್ ಅನ್ನೋರು ಈ ಹೊಸ ಪದವನ್ನು ಮೊದಲಿಗೆ ಹುಟ್ಟಾಕಿದರು. 1991ರಲ್ಲಿ ಒಂದು ಜರ್ನಲ್ ಆದಂತಹ ಒಂದು ಪಬ್ಲಿಕ್ ಮ್ಯಾನೇಜ್ಮೆಂಟ್ ಫಾರ್ ಆಲ್ ಸೀಸನ್ನಲ್ಲಿ ಬರೆದ್ರು ಅವರು. ಮತ್ತು ದ ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ದ ರಿಸರ್ಚ್ ಆಫ್ ದ 1980s. ನಾನು ಮೊದಲೇ ಹೇಳಿದಾಗೆ ಈ ಹೊಸ ಸಾರ್ವಜನಿಕ ಆಡಳಿತ ಅನ್ನೋದು 1980ರಲ್ಲಿ ಹುಟ್ಟುಕೊಂಡ ನಂತರದಲ್ಲಿ ಅದಕ್ಕೆ ಪುನರ್ ಸಂಶೋಧನೆ ಆಗಿರುವಂಥದ್ದು ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ. ಜೊತೆಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಮಾರ್ಕೆಟ್ ಬೇಸ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಎಂಟರ್ಪ್ರಿನಿಯರಲ್ ಗೌರ್ಮೆಂಟ್ ಅಂತ. ಅಂದರೆ ನಾನು ಮೊದಲೇ ಹೇಳಿದೆ, ಇದು ಒಂದು ರೀತಿಯ ಮಾರ್ಕೆಟ್ ಬೇಸ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದು ಒಂಥರ ಮಾರುಕಟ್ಟೆ ಆಧಾರಿತವಾದಂತಹ ಸಾರ್ವಜನಿಕ ಆಡಳಿತ ಅಂತಲೂ ನಾವು ಇದರಲ್ಲಿ ಕರೆಯುವಂಥದ್ದು ಬರುತ್ತೆ. ಮತ್ತು ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಅನ್ನೋ ಈ ಪದದ ಅರ್ಥವನ್ನು ನಾವು ತಿಳಿದುಕೊಳ್ಳೋದಾದರೆ, ಮತ್ತು ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆಯ ಒಂದು ಅರ್ಥವನ್ನು ನಾವು ತಿಳ್ಕೊಳ್ಳೋದಾದರೆ, ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಆರ್ NPM is an approach that seeks to build an administration by. ಅಂದರೆ ಈಗ ನೋಡಿ ಏನಾಗುತ್ತೆ ಅಂತಂದರೆ, ಈ ಒಂದು ಹೊಸ ಸಾರ್ವಜನಿಕ ನಿರ್ವಹಣೆ ಅಥವಾ ವ್ಯವಸ್ಥಾಪನೆ ಅನ್ನೋದು ಹಲವಾರು ಒಂದು ಅಪ್ರೋಚ್ಗಳನ್ನು ಹೊಂದಿರುವಂಥದ್ದು ಬರುತ್ತೆ. ಅದರ ಅರ್ಥವನ್ನು ನಾವು ತಿಳ್ಕೊಳ್ಳೋದಾದರೆ, ಇದು ಏನೇನು ಅಪ್ರೋಚನ್ನು ಹೊಂದಿದೆ ಅಂತ ಅಂದಾಗ, ಯಾಕೆಂದರೆ ಆಧುನಿಕ ಜಗತ್ತು ತುಂಬ ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಪ್ರಗತಿಯನ್ನು ಹೊಂದಿರುವಂಥದ್ದು. ಅದರ ಜೊತೆಗೆ ನಾವು ಸಾರ್ವಜನಿಕ ಆಡಳಿತದಲ್ಲೂ ಕೂಡ ಸಾಕಷ್ಟು ಪ್ರಗತಿಯನ್ನು ಸಾಧಿಸಬೇಕಾಗತ್ತೆ. ಹೊಸ ವಿಚಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಹೊಸ ಪರಿಕಲ್ಪನೆಗಳನ್ನು ನಾವು ತೆಗೆದುಕೊಂಡು ಸಾರ್ವಜನಿಕರಿಗೆ ಉತ್ತಮವಾದಂತಹ ಒಂದು ಸೇವೆಯನ್ನು ಒದಗಿಸುವಂತಹ ಕಾರ್ಯವನ್ನು ನಾವು ಸರ್ಕಾರ ಅಥವಾ ಸಾರ್ವಜನಿಕ ವ್ಯವಸ್ಥೆ ಏನಿದೆಯೋ ಅದನ್ನು ಮಾಡಬೇಕಾಗತ್ತೆ ಅಂತ. ಆದ್ದರಿಂದ ನಾವು ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಅಂತ ಏನಿದೆಯೋ ಇದರ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ, ಇದರಲ್ಲಿ ಏನೇನು ಬದಲಾವಣೆಗಳು ಮಾಡ್ಕೊಂಡಿದ್ದೀವಿ ನಾವು. ಇದರ ಹಿಂದೆ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಂತ ನಾವು ಒಂದು ಕಲ್ಪನೆಯನ್ನು ತೆಗೆದುಕೊಂಡು ನಾವು ಸ್ಟಡಿಯನ್ನು ಮಾಡ್ತಿದ್ವಿ. ಆದರೆ ಪಬ್ಲಿಕ್ ಮ್ಯಾನೇಜ್ಮೆಂಟಿಂದಲೂ ಕೂಡ ನಾವು ಸಾರ್ವಜನಿಕ ಆಡಳಿತದಲ್ಲಿ ಒಂದು ಬದಲಾವಣೆಯನ್ನು ಮತ್ತು ಅದರಲ್ಲಿ ಪ್ರಗತಿಯನ್ನು ಸಾಧಿಸೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ನಂತರದಲ್ಲಿ ನಾವು ಈಗ ಇತ್ತೀಚೆಗೆ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಥವಾ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅನ್ನೋದು ಒಂದು ತತ್ವವನ್ನು ತೆಗೆದುಕೊಂಡು ಅದರಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಈ ಒಂದು ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟಲ್ಲಿ ಬರುವಂತಹ
ಅಪ್ರೋಚಸ್ ಏನಿರ್ಬೋದು ಅನ್ನೋದು ನೋಡೋಕೆ ಹೋದರೆ ಅದರಲ್ಲಿ ಇಂಪ್ಲಿಮೆಂಟಿಂಗ್ ಫ್ಲೆಕ್ಸಿಬಿಲಿಟಿ, ಅಂದರೆ ನಾವು ಯಾವುದೇ ಒಂದು ಕಾರ್ಯವನ್ನು ಸಾರ್ವಜನಿಕ ರಂಗದಲ್ಲಿ ವಲಯದಲ್ಲಿ ಮಾಡುವಾಗ ನಾವು ಫ್ಲೆಕ್ಸಿಬಲ್ ಆಗಿರಬೇಕು. ಅಂದರೆ ಯಾವುದೇ ಸಂದರ್ಭಕ್ಕೆ ಅನುಗುಣವಾಗಿ ಅವಕಾಶಕ್ಕೆ ಅನುಗುಣವಾಗಿ ನಾವು ಫ್ಲೆಕ್ಸಿಬಲ್ ಆಗಬೇಕು. ಜೊತೆಗೆ ಅದನ್ನು ಹೊಂದಾಣಿಕೆ ಮಾಡುವಂಥ ಗುಣವನ್ನು ನಮ್ಮ ಹತ್ರ ಬೆಳೆಸ್ಕೋಬೇಕು ಅನ್ನೋದು. ಯಾಕೆಂದರೆ ಇನ್ನೊಂದು ಟ್ರಾನ್ಸ್ಪರೆನ್ಸಿ, ಅಂದರೆ ಈಗ ಬಹಳ ಪ್ರಮುಖವಾಗಿ ಸಾರ್ವಜನಿಕ ವಲಯದಲ್ಲಿ ನಾವು ರೂಢಿಸ್ಕೊಳ್ಬೇಕಾಗಿರುವಂಥ ಬಹಳ ಪ್ರಮುಖವಾದಂಥ ವಿಚಾರ ಅಂದರೆ ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಾನು ಸರ್ಕಾರ ಏನು ಮಾಡ್ತಾ ಇದೆ, ಸಾರ್ವಜನಿಕ ರಂಗ ಕ್ಷೇತ್ರದಲ್ಲಿ ಮಾಡುತ್ತಿರುವಂಥ ಕೆಲಸ ಕಾರ್ಯಗಳು ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ಮುಕ್ತವಾಗಿ ಅದು ಗೊತ್ತಾಗಬೇಕು, ನೋಡಬೇಕು. ಅದನ್ನೇ ನಾವು ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಾ ಇದ್ದೀವಿ. ಅದರಿಂದ ಇದು ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟಲ್ಲಿ ಮಾತ್ರ ಅದನ್ನು ಕಾಣೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಮತ್ತು ಇನ್ನೊಂದು ಬಹಳ ಪ್ರಮುಖವಾದಂಥ ಅಪ್ರೋಚ್ ಏನಂತಂದರೆ ಇಲ್ಲಿ ಮಿನಿಮಮ್ ಗೌರ್ನಮೆಂಟ್. ಅಂದರೆ ಇಲ್ಲಿ ಹಿಂದೆ ಎಲ್ಲ ನಾವು ನೋಡಿದಾಗ ಸರ್ಕಾರ ಅಂತಂದರೆ ಅಲ್ಲಿ ಮಂತ್ರಿಗಳೇ, ಸಿಬ್ಬಂದಿಗಳೇ ಅದು ತುಂಬಿ ತುಳುಕ್ತಾ ಇತ್ತು ಅಲ್ಲಿ. ಅಂದರೆ ಹೆಚ್ಚು ಜನರಿದ್ದರೂ ಕೆಲಸ ಕಡಿಮೆ ಇತ್ತು. ಆದರೆ ಆಧುನಿಕ ಜಗತ್ತಿನಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅಂದರೆ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟಲ್ಲಿ ಬರುವಂಥದ್ದು ಒಂದು ಪ್ರಮುಖ ವಿಚಾರ ಅಂತಂದರೆ ಮಿನಿಮಮ್ ಗೌರ್ಮೆಂಟ್. ಅಂದರೆ ಕನಿಷ್ಠ ಸರ್ಕಾರ ಗರಿಷ್ಠ ಸೇವೆ ಎಂಬ ತತ್ವದ ಆಧಾರದ ಮೇಲೆ ನಾವು ಈ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ, ಇದರ ಮೂಲಕ ನಾವು ಮಾಡ್ತೀವಿ ಅಂತ. ನಂತರದಲ್ಲಿ ಡಿಬ್ಯೂರೋಕ್ರಟೈಸೇಷನ್, ಅಂದರೆ ಇಲ್ಲಿ ಏನು ನಾವು ನೌಕರಶಾಹಿತ್ವ ಅಂತ ಏನು ಹೇಳ್ತೀವಿ. ಈ ಹಿಂದೆ ಎಲ್ಲ ಏನು ಹೇಳ್ತೀವಿ ಅಂತಂತಂದರೆ ನೌಕರಶಾಹಿತ್ವ ಅಂತಂತಂದರೆ ಎಲ್ಲರೂ ಕೂಡ ಇಲ್ಲಿ ತಾನು ಹೇಳಿದ್ದೆ, ಅಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ವಲಯದಲ್ಲಿ ಕೆಲಸ ಮಾಡುತ್ತಿರುವಂಥ ಸಿಬ್ಬಂದಿ ನೌಕರರು ಏನಿರ್ತಾರೋ ಅವರು ಒಂದು ರೀತಿಯಲ್ಲಿ ರೆಡ್ ಟೇಪಿಸಮ್, ಅಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ತುಂಬ ನಿಧಾನವಾಗಿ ಮಾಡ್ತಾಯಿದ್ರು, ದಕ್ಷತೆ ಇರಲಿಲ್ಲ, ಸಮರ್ಥತೆ ಇರಲಿಲ್ಲ, ಅಲ್ಲಿ ದಕ್ಷವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರಲಿಲ್ಲ, ಅವರು ಮಾಡಿದ್ದೇ ಕೆಲಸ ಆಗ್ತಿತ್ತು. ಅದರಿಂದ ನಾವು ಈ ನೌಕರಶಾಹಿತ್ವ ಅಥವಾ ನೌಕರಶಾಹಿತನ ಅಂತ ಏನಿದೆಯೋ ಅದನ್ನು ಕಡಿಮೆಗೊಳಿಸಿ ನಾವು ಎಲ್ಲರೂ ಕೂಡ ಒಂದು ಪ್ರೊಫೆಷ್ನಲ್ ಆಗಿ ಇರಬೇಕು ಎಂಬ ವಿಚಾರವನ್ನು ನಾವು ಈ ಒಂದು ಪರಿಕಲ್ಪನೆಯಿಂದ ತಿಳ್ಕೊಳ್ತೀವಿ. ನಂತರದಲ್ಲಿ ಇದರಲ್ಲಿ ಬರುವಂಥ ಅಂದರೆ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟಲ್ಲಿ ಬರುವಂಥ ಇನ್ನೊಂದು ಬಹಳ ಪ್ರಮುಖ ಅಂಶ ಅಂತಂದರೆ ಡಿಸೆಂಟ್ರಲೈಸೇಷನ್, ಅಂದರೆ ವಿಕೇಂದ್ರೀಕರಣ. ನಾವು ಹಿಂದೆ ಎಲ್ಲವೂ ಕೂಡ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೇಂದ್ರೀಕೃತಗೊಳಿಸ್ಕೊಂಡು ನಾವು ಕೆಲಸವನ್ನು ಮಾಡ್ತಾಯಿದ್ವಿ. ಆವಾಗ ಏನಾಗ್ತಿತ್ತು, ಕೆಲಸದಲ್ಲಿ ಸಮರ್ಥತೆ, ದಕ್ಷತೆ ಇರ್ತಿರಲಿಲ್ಲ, ನಿಧಾನಗತಿಯ ಸೇವೆಯನ್ನು ಒದಗಿಸ್ತಾ ಇದ್ವಿ. ಸಾರ್ವಜನಿಕರಿಗೆ ಸಕಾಲದಲ್ಲಿ ಸರಿಯಾದ ಸಮಯದಲ್ಲಿ ಸರಕು ಮತ್ತು ಸೇವೆಗಳು ದೊರೀತಿರಲಿಲ್ಲ. ಆದ್ದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿತ್ತು. ಅದರ ಮೂಲಕ ಆಡಳಿತ ವ್ಯವಸ್ಥೆ ಕುಸಿದು ಬೀಳ್ತಾ ಇತ್ತು. ಅದರ ಮೂಲಕ ರಾಷ್ಟ್ರದ, ದೇಶದ ಪ್ರಗತಿ ಉಂಟಾಗ್ತಿರಲಿಲ್ಲ ಎಂಬ ವಿಚಾರ ನಾವು ತಿಳಿದುಕೊಳ್ತೀವಿ. ಅದರಿಂದ ನಾವು ಆಧುನಿಕವಾಗಿ ತಿಳ್ಕೊಳ್ಳೋದೇನಂತಂದರೆ ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಅಂತ ಏನಿದೆಯೋ ಇದರಲ್ಲಿ ವಿಕೇಂದ್ರೀಕರಣದ ತತ್ವವನ್ನು ಕೂಡ ನಾವು ಅಳವಡಿಸ್ಕೊಂಡಿರೋಂಥದ್ದು. ನಂತರದಲ್ಲಿ ಮತ್ತೊಂದು ಬಹಳ ಪ್ರಮುಖ ವಿಚಾರ ಅಂತಂದರೆ ಮಾರ್ಕೆಟ್ ಓರಿಯೆಂಟೇಷನ್ ಆಫ್ ಪಬ್ಲಿಕ್ ಸರ್ವಿಸಸ್. ಈಗ ನಾವು ಯಾವಾಗಲೂ ಕೂಡ ಮಾರ್ಕೆಟ್ ಬೇಸ್ಡ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಸಾರ್ವಜನಿಕ ಸೇವೆಗಳನ್ನು ನಾವು ಯಾವಾಗಲೂ ಕೂಡ ಮಾರುಕಟ್ಟೆ ಆಧಾರಿತವಾಗಿ ನಾವು ನೋಡುವಂಥದ್ದು. ಅಂದರೆ ಅವರು ಯಾವ ಸಮಯದಲ್ಲಿ, ಎಷ್ಟು ಬೇಗ ಒದಗಿಸ್ಕೊಡ್ಬೇಕು, ಮತ್ತು ಅದರಲ್ಲಿ ಕ್ವಾಲಿಟಿ ಏನು ಬೇಕು, ಗುಣಮಟ್ಟ ಹೇಗಿರಬೇಕು ಆ ಒಂದು ಸೇವೆಯಲ್ಲಿ ಅನ್ನೋದರ ಬಗ್ಗೆ ನಾವು ಈ ಒಂದು ಕಾನ್ಸೆಪ್ಟಲ್ಲಿ ಅಥವಾ ಪರಿಕಲ್ಪನೆಯಲ್ಲಿ ನಾವು ಚಿಂತನೆಯನ್ನು ಮಾಡ್ತೇವೆ. ನಂತರದಲ್ಲಿ ಪ್ರೈವೇಟೈಸೇಷನ್, ಹೊಸ ಸಾರ್ವಜನಿಕ ವ್ಯವಸ್ಥಾಪನೆಯ ಇನ್ನೊಂದು ಬಹಳ ಪ್ರಮುಖವಾದಂಥ ಅಂಶ ಅಂತಂದರೆ ಖಾಸಗೀಕರಣಗೊಳಿಸುವಂಥದ್ದು. ಹಿಂದೆ ಎಲ್ಲವೂ ಕ್ಷೇತ್ರಗಳಲ್ಲೂ ಕೂಡ ಸರ್ಕಾರಿ ಅಥವಾ ಸಾರ್ವಜನಿಕ ವಲಯದಲ್ಲೇ ನಾವು ನೋಡ್ತಾ ಇದ್ವು. ಅದರ ಮೂಲಕ ಏನಾಗ್ತಿತ್ತು, ಅಲ್ಲಿ ಗುಣಮಟ್ಟದ ಸೇವೆ ದೊರೀತಿರಲಿಲ್ಲ, ಗುಣಮಟ್ಟದ ಸರಕು ಸೇವೆಗಳು ದೊರೀತಿರಲಿಲ್ಲ, ಸಕಾಲದಲ್ಲಿ ವ್ಯವಹಾರಗಳು ಆಗ್ತಿರಲಿಲ್ಲ, ಸೇವೆಯನ್ನು ನಾವು ವಿಳಂಬವಾಗಿ ಒದಗಿಸ್ಕೊಡ್ತಾ ಇದ್ವಿ. ಇದರ ಮೂಲಕ ಸಾರ್ವಜನಿಕರಲ್ಲಿ ಅಸಮಾಧಾನ, ಅಸಂತೋಷ ಕಾಡ್ತಿತ್ತು ಎಂಬ ವಿಚಾರವನ್ನು ನಾವು ಇದರ ಮೂಲಕ ತಿಳ್ಕೊಳ್ಳುವಂಥದ್ದು. ನಂತರದಲ್ಲಿ ಬಹಳ ಪ್ರಮುಖವಾಗಿ ಈ ಸಾರ್ವಜನಿಕ ಆಡಳಿತದಲ್ಲೇ ಇತ್ತೀಚೆಗೆ ಬೆಳೆದು ಬಂದಂತಹ ಈ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳಿದ್ವಿ ನಾವು, ಅಥವಾ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಅಂತ ಏನು ಹೇಳ್ತೀವಿ, ಇದರ ಉದ್ದೇಶಗಳು ಏನು ಎಂಬುದರ ಬಗ್ಗೆಯೂ ಕೂಡ ನಾವು ಒಂದೊಂದಾಗಿ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಪರ್ಪಸ್ ಆಫ್ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್, ಅಂದರೆ ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆಯ ಉದ್ದೇಶಗಳು ಏನು. ಯಾಕಂದರೆ ಯಾವುದೇ ಒಂದು ನೀತಿ, ಪರಿಕಲ್ಪನೆಗಳು ಅಥವಾ ಯಾವುದೇ ವಿಚಾರಗಳು ಬರಬೇಕು ಅಂದರೆ ಅದರ ಹಿಂದೆ ಯಾವುದಾದ್ರು ಒಂದು ಉದ್ದೇಶಗಳು ಇರಲೇಬೇಕಾಗತ್ತೆ. ಅದೇ ರೀತಿಯಲ್ಲಿ ಹೊಸ ವ್ಯವಸ್ಥಾಪನೆಯ ಅಥವಾ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆಯ ಉದ್ದೇಶಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ದ ಪರ್ಪಸ್ ಆಫ್ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಆ್ಯಸ್ ಫಾಲೋಸ್. The new public management seeks a fundamental shift in the role that the state plays in the economic sphere of society.
ಅಂದರೆ ನಾವು ಏನು ಹೇಳ್ತೀವಿ ಅಂತಂತಂದರೆ ಬಹಳ ಪ್ರಮುಖವಾಗಿ ಈ ನ್ಯೂ ಮ್ಯಾನೇಜ್ಮೆಂಟ್ ಅಂತ ಅಥವಾ ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಂತ ನಾವು ಏನು ಹೇಳ್ತೀವಿ ಅದರ ವಿಚಾರಗಳನ್ನು ನಾವು ತೆಗೆದುಕೊಂಡು ನೋಡೋದಾದರೆ ಬಹಳ ಪ್ರಮುಖವಾಗಿ ಕಾಣುವಂಥದ್ದು ಸಾಮಾಜಿಕ ವಲಯದಲ್ಲಿ ಅಂದರೆ ಬಹಳ ಮೂಲಭೂತವಾದಂತಹ ಒಂದು ಬದಲಾವಣೆಯನ್ನು ತರುವಂತಹ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಅದರಲ್ಲಿ ರಾಜ್ಯ ಅನ್ನೋದು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅನ್ನೋದು ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸರ್ಕಾರವು ಸಾರ್ವಜನಿಕ ವಲಯ, ಖಾಸಗಿ ವಲಯ ಹಾಗೂ ಸರ್ಕಾರೇತರ ವಲಯಗಳಿಗೆ ಪ್ರೋತ್ಸಾಹ ನೀಡಬೇಕೆಂದು ಇದು ಪ್ರತಿಪಾದಿಸುವಂಥದ್ದು ಒಂದನೇದು. ಎರಡನೇದು, ದ ಪವರ್ ಆ್ಯಂಡ್ ದ ಸ್ಟೇಟ್ ಟು ಕಂಟ್ರೋಲ್ ಸೊಸೈಟಿ ಆ್ಯಂಡ್ ದ ಎಕಾನಮಿ ಮಸ್ಟ್ ಬಿ ಲಿಮಿಟೆಡ್. ಅಂದರೆ ಇಲ್ಲಿ ಯಾವತ್ತೂ ಕೂಡ ಈ ರಾಜ್ಯ ಮತ್ತು ರಾಜ್ಯದ ಅಧಿಕಾರ ಅನ್ನೋದು ಸಮಾಜದ ಮೇಲೆ ನಿಯಂತ್ರಣ ಅಥವಾ ಎಕಾನಮಿ ಮೇಲೆ ಅಂದರೆ ಆರ್ಥಿಕ ವ್ಯವಸ್ಥೆಯ ಮೇಲೆ ಸರ್ಕಾರದ ನಿಯಂತ್ರಣ ಅನ್ನೋದು ತುಂಬ ಕಡಿಮೆ ಮಟ್ಟದಲ್ಲಿ, ಕಡಿಮೆ ಪ್ರಮಾಣದಲ್ಲಿ ಇರಬೇಕು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಸರ್ಕಾರ ವಸ್ತುಗಳು ಮತ್ತು ಸೇವೆಗಳ ಪೂರೈಕೆದಾರ ನಡುವೆ ಸ್ಪರ್ಧಾ ಮನೋಭಾವನೆಯನ್ನು ಬೆಳೆದು ಬರುವಂತೆ ಪ್ರೋತ್ಸಾಹಿಸಬೇಕು. ಇದರಿಂದ ವ್ಯವಸ್ಥಾಪನಾ ವೆಚ್ಚ ಕಡಿಮೆಯಾಗುವಂತೆ ಪ್ರಯತ್ನಿಸಬೇಕು ಎಂಬ ವಿಚಾರವನ್ನು ನಾವು ತಿಳಿದುಕೊಂಡು ಸರ್ಕಾರದ ಒಂದು ನಿಯಂತ್ರಣ ಕಡಿಮೆ ಇರಬೇಕು ಎಂಬುದರ ಬಗ್ಗೆ ನಾವು ನೋಡ್ತೇವೆ. ನಂತರದಲ್ಲಿ ದ ಐಡಿಯಾ ಈಸ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಮಾರ್ಕೆಟ್ ಮಾಡೆಲ್ ಗವರ್ನೆನ್ಸ್. ಇಲ್ಲಿ ದ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟಲ್ಲಿ ಬರುವಂಥದ್ದು ಒಂದು ಪ್ರಮುಖವಾದಂಥ ಉದ್ದೇಶ ಏನಂತಂದರೆ ಇಲ್ಲಿ ಮಾರ್ಕೆಟ್ ಮಾಡೆಲ್ ಗವರ್ನೆನ್ಸ್ ಅಂದರೆ ಇಲ್ಲಿ ಮಾರ್ಕೆಟ್ಟಿನ ಅದರ ಮಾರುಕಟ್ಟೆ ಆಧಾರಿತ ಒಂದು ಆಡಳಿತ ವ್ಯವಸ್ಥೆಗೆ ನಾವು ಪ್ರಾಮುಖ್ಯತೆಯನ್ನು ನೀಡಬೇಕು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಅನ್ನೋದು. ಅನಂತರದಲ್ಲಿ ಈ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟನ್ನು ಇನ್ನೊಂದು ಬಹಳ ಪ್ರಮುಖವಾದಂಥ ಉದ್ದೇಶ ಅಂದರೆ ಇಟ್ ಅಸರ್ಟ್ಸ್ ದಟ್ ದ ಗವರ್ನಮೆಂಟ್ ಶುಡ್ ಪ್ಲೇ ದ ರೋಲ್ ಆಫ್ ಪಬ್ಲಿಕ್ ಯುಟಿಲಿಟೀಸ್ ರ್ಯಾದರ್ ದ್ಯಾನ್ ದ ವರ್ಕರ್. ಅಂದರೆ ಇದು ಗೌರ್ನಮೆಂಟ್ಗೆ ಏನು ಹೇಳುತ್ತಂತಂದರೆ ಅದು ಬಹಳ ಪ್ರಮುಖವಾಗಿ ಸಾರ್ವಜನಿಕರು ಇದರ ಅಂದರೆ ಉಪಯೋಗಗಳನ್ನು, ಸೇವೆಯ ಸರಕುಗಳ ಉಪಯೋಗವನ್ನು ಸರಿಯಾದ ರೀತಿಯಲ್ಲಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಅದು ಹೇಳುವಂಥದ್ದು ಬರುತ್ತೆ ಇಲ್ಲಿ ಅಂತ. ಆಮೇಲೆ ನಂತರದಲ್ಲಿ ಇಟ್ ಸ್ಟೇಟ್ಸ್ ದ್ಯಾಟ್ ದ ಗೌರ್ನಮೆಂಟ್ ಶುಡ್ ಆ್ಯಕ್ಟ್ ಆ್ಯಸ್ ಎ ಪ್ರಮೋಟರ್ ಆ್ಯಂಡ್ ಫೆಸಿಲಿಟೇಟರ್ ಆಫ್ ಸೊಸೈಟಿ. ಸರ್ಕಾರ, ನಾನು ಮೊದಲೇ ಹೇಳ್ದಂಗೆ ಸರ್ಕಾರದ ಪಾತ್ರ ಇಲ್ಲಿ ಬಹಳ ಸೀಮಿತವಾಗಿರುವಂಥದ್ದು, ಲಿಮಿಟೆಡ್ ಅಂತ ಹೇಳಿದೆ. ಸರ್ಕಾರ ಏನು ಮಾಡಬೇಕು ಅಂತಂದರೆ ಅದು ಒಂದು ರೀತಿಯಲ್ಲಿ ಸಮಾಜವನ್ನು ಪ್ರಮೋಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅಂದರೆ ಪ್ರಮೋಟರ್ ಆಗಿ ಕೆಲಸ ಮಾಡಬೇಕು, ಫೆಸಿಲಿಟೇಟರ್ ಆಗಿ ಕೆಲಸ ಮಾಡಬೇಕು ಅಷ್ಟೇ. ಅದು ಯಾವುದೇ ರೀತಿಯ ಅಧಿಕಾರ ಮತ್ತು ಅದರ ಮೇಲೆ ಬೇರೆ ರೀತಿಯ ಒಂದು ಅಧಿಕಾರ ಚಲಾವಣೆ ಮಾಡುವಂಥದ್ದಲ್ಲ, ಸಮಾಜವನ್ನು ಪ್ರಮೋಟ್ ಮಾಡುವಂಥದ್ದು ಮತ್ತು ಅವರಿಗೆ ಸಮಾಜಕ್ಕೆ ಒಂದು ಫೆಸಿಲಿಟೇಟರ್ ಆಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾತ್ರ ಸರ್ಕಾರ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ನಂತರದ ಉದ್ದೇಶ, ದ ಗೌರ್ಮೆಂಟ್ ವಿಚ್ ಗವರ್ನ್ ಲೀಸ್ಟ್ ಈಸ್ ದ ಬೆಸ್ಟ್ ಗವರ್ನಮೆಂಟ್. ಅಂದರೆ ಗವರ್ನಮೆಂಟು ಏನು ಅಂತಂದರೆ ಬಹಳ ಕಡಿಮೆ ಸೀಮಿತವಾದಂತಹ ಒಂದು ಆಡಳಿತವನ್ನು ಜನರ ಮೇಲೆ, ಸಮಾಜದ ಮೇಲೆ ಮಾಡಬೇಕು ಅನ್ನೋದು ಈ ವಿಚಾರವನ್ನು ಈ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅನ್ನೋದು ಹೇಳುವಂಥದ್ದು. ಅದರಿಂದ ಈ ಕಡಿಮೆ ಅಧಿಕಾರವನ್ನು ಚಲಾಯಿಸುವಂಥ ಸರ್ಕಾರದಾದರೆ ಅದೇ ದ ಬೆಸ್ಟ್ ಗವರ್ನಮೆಂಟ್ ಅಂತಲೂ ಕೂಡ ನಾವು ಹೇಳುವಂಥದ್ದು ಬರುತ್ತೆ. ಅಂದರೆ ಇಲ್ಲಿ ಸರ್ಕಾರದ ಒಂದು ಆಡಳಿತ ಅಥವಾ ಅದರ ಒಂದು ಅಧಿಕಾರ ಸೀಮಿತ ಪ್ರಮಾಣದಲ್ಲಿ ಇರುವಂಥದ್ದು. ಇನ್ನೊಂದು ಬಹಳ ಪ್ರಮುಖವಾದಂಥ ಗುರಿ ಅಂತಂದರೆ ಇಟ್ ರಿಜೆಕ್ಟ್ಸ್ ಟ್ರೆಡಿಷನಲ್ ಗವರ್ನೆನ್ಸ್ ಆ್ಯಂಡ್ ಅಪೋಸಸ್ ಬ್ಯೂರೋಕ್ರಾಟಿಕ್ ರೂಲ್. ನೋಡಿ, ಇದು ಒಂದು ರೀತಿಯ ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದಿಂದ ಬೆಳೆದು ಬಂದಂಥ ಆಡಳಿತ ವ್ಯವಸ್ಥೆ ಏನಿದೆಯೋ, ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆ ಮತ್ತು ಈ ನೌಕರಶಾಹಿ ವರ್ಗದ ಒಂದು ಆಡಳಿತ ಏನಿರುತ್ತೋ ಅದನ್ನು ವಿರೋಧಿಸುವಂತಹ ಒಂದು ಕಾನ್ಸೆಪ್ಟಾಗಿ ಇದು ಬೆಳೆದು ಬಂದಿರುವಂಥದ್ದು. ಯಾಕೆಂದರೆ ಟ್ರೆಡಿಷ್ನಲ್ ಗವರ್ನೆನ್ಸಲ್ಲಿ ನೋಡಿದಾಗ ಅದು ತುಂಬ ಸಾಂಪ್ರದಾಯಿಕ ಆಡಳಿತವನ್ನು ನೋಡಿದಾಗ ಅಲ್ಲಿ ದಕ್ಷತೆ ಇರೋದಿಲ್ಲ, ಎಕಾನಮಿ ಇರೋದಿಲ್ಲ, ದುಂದು ವೆಚ್ಚ ಇರುತ್ತೆ, ನಿಧಾನಗತಿಯ ಒಂದು ಆಡಳಿತ ಸೇವೆಯನ್ನು ಒದಗಿಸುವುದಿರುತ್ತದೆ. ಮತ್ತು ಅಲ್ಲಿ ಅಧಿಕಾರಿ ವರ್ಗದವರೇ ದರ್ಪದಿಂದ ಅಧಿಕಾರವನ್ನು ಚಲಾಯಿಸುವಂಥದ್ದು ಕಂಡುಬರುತ್ತೆ. ಇವೆಲ್ಲವೂ ಕೂಡ ಆಧುನಿಕವಾಗಿ ಅದು ನಡೆಯೋದಿಲ್ಲ ಮತ್ತು ಈ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟಲ್ಲಿ ಅದೆಲ್ಲ ಬರೋದಿಲ್ಲ ಎಂಬ ವಿಚಾರವನ್ನು ಇಲ್ಲಿ ನಾವು ತಿಳ್ಕೊಳ್ಳುವಂಥದ್ದು. ನಂತರದಲ್ಲಿ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಂತ ನೋಡಿದಾಗ ನಾನು ಅದರಲ್ಲಿ ಬರುವಂಥದ್ದು ವಿಚಾರಗಳು ಏನಂತಂದರೆ, ಪ್ರಮುಖ ವಿಚಾರಗಳು ಅಂತಂತಂದರೆ ಈ ಎಂಪವರ್ಮೆಂಟ್ ಆಫ್ ಸಿಟಿಜನ್ ಅಂದರೆ ನಾಗರಿಕರನ್ನು ಸಶಕ್ತಗೊಳಿಸುವಂಥದ್ದು, ಡಿಸೆಂಟ್ರಲೈಸೇಷನ್ ಅಂದರೆ ವಿಕೇಂದ್ರೀಕರಣಗೊಳಿಸುವಂಥದ್ದು, ಫ್ರೀಡಮ್ ಆಫ್ ಚಾಯ್ಸ್ ಅಂದರೆ ತಮಗೆ ಏನು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ನಾಗರಿಕರಿಗೆ ಕೊಡುವಂಥದ್ದು, ರೀಸ್ಟ್ರಕ್ಚರಿಂಗ್ ಆಫ್ ಗೌರ್ಮೆಂಟ್ ಆರ್ಗನೈಸೇಷನ್ನು, ಸಾರ್ವಜನಿಕ ಸಂಘಟನೆಗಳನ್ನು ನಾವು ಪುನರ್ರಚನೆ ಮಾಡುವಂಥದ್ದು, ಕಾಸ್ಟ್ ಕಟಿಂಗ್ ಆ್ಯಂಡ್ ಫೆಸಿಲಿಟೇಟ್ಸ್ ಇನ್ಕಮ್
ಗ್ರೋತ್ ಅಂದರೆ ಇಲ್ಲಿ ಖರ್ಚು ಕಡಿಮೆ ಮಾಡುವಂಥದ್ದು ಮತ್ತು ಇನ್ಕಮನ್ನು ಜಾಸ್ತಿ ಮಾಡುವುದರ ಬಗ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು, ಮ್ಯಾನೇಜರಿಯಲ್ ಸಪೋರ್ಟ್ ಟು ಸರ್ವಿಸಸ್ಸು ಮತ್ತು ಸೆಕ್ಯೂರ್ ಬೆಟರ್ ಸರ್ವಿಸ್ ಟು ದ ಸಿಟಿಜನ್, ನಾಗರಿಕರಿಗೆ ಉತ್ತಮ ಸೇವೆಯನ್ನು ಒದಗಿಸಿಕೊಡುವುದು, ಮತ್ತು ಎಫಿಷಿಯನ್ಸಿ, ಎಕಾನಮಿ, ಎಫೆಕ್ಟಿವ್ನೆಸ್ ಅಂದರೆ ಇಲ್ಲಿ ಯಾವಾಗಲೂ ದಕ್ಷತೆ ಮತ್ತು ಆರ್ಥಿಕ ಮಿತವ್ಯಯನ್ನು ಸಾಧಿಸುವಂಥದ್ದು ಮತ್ತು ಪರಿಣಾಮಕಾರಿಯಾದಂಥ ಆಡಳಿತ ವ್ಯವಸ್ಥೆಯನ್ನು ನಾವು ಕೊಡುವಂಥದ್ದೇ ಆಗಿರುತ್ತೆ. ನಂತರದಲ್ಲಿ ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಹೇಗೆ ಹುಟ್ಕೊಳ್ತು ಎಂಬುದರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಅಂದರೆ ಆರಿಜಿನ್ ಆಫ್ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್, ಹೊಸ ಸಾರ್ವಜನಿಕ ವ್ಯವಸ್ಥಾಪನೆಯ ಉಗಮ ಹೇಗಾಯಿತು, ಹೇಗೆ ಹುಟ್ಕೊಳ್ತು ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಅದರಲ್ಲಿ ಒಂದನೇದು ವೀಕ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಹಿಂದೆ ನಾವು ನೋಡಿದಾಗ, ಹಿಂದಿನ ಆಡಳಿತ ವ್ಯವಸ್ಥೆಯನ್ನು ನಾವು ನೋಡಿದಾಗ ಹಿಂದೆ ಹೇಗಿತ್ತು ಅಂತಂದರೆ ಆಡಳಿತ ತುಂಬ ದುರ್ಬಲವಾಗಿತ್ತು, ದಕ್ಷತೆ ಇರಲಿಲ್ಲ, ಪ್ರಾಮಾಣಿಕತೆ ಇರಲಿಲ್ಲ, ಅಂದರೆ ಡಿಲೇ ಆಗ್ತಿತ್ತು, ರೆಡ್ ಟೇಪಿಸಮ್ ಅಂತ ಏನು ಹೇಳ್ತೀವಿ ನಾವು. ಯಾವುದೇ ವ್ಯವಹಾರಗಳನ್ನು, ಕೆಲಸಗಳನ್ನು ಮಾಡುವಾಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಅದನ್ನು ನಿಧಾನಗೊಳಿಸುವಂತಹ ಒಂದು ಕಾರ್ಯ ಹಿಂದೆ ನಡೀತಿತ್ತು. ಅದರಿಂದ ಹೊಸ ಪಬ್ಲಿಕ್ ಅಂದರೆ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಥವಾ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅನ್ನೋದು ಹುಟ್ಕೊಳ್ತು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಎರಡನೇದಾಗಿ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಹುಟ್ಕೊಳ್ಳೋದಕ್ಕೆ ಎರಡನೇ ಪ್ರಮುಖ ಕಾರಣ ಅಂತಂದರೆ ಇಂಪಾರ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇನ್ ದ ವೆಸ್ಟ್. ಅಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕಂಡುಬಂದಂತಹ ಒಂದು ಸಾರ್ವಜನಿಕ ಆಡಳಿತದಲ್ಲಿ ಕಂಡುಬಂದಂತಹ ಸುಧಾರಣೆ, ಅಲ್ಲಿ ಸಾಕಷ್ಟು ಸುಧಾರಣೆಗಳಾಗಿದ್ದರಿಂದ ವೆಸ್ಟ್ನಲ್ಲಿ ಅಂದರೆ ಪಾಶ್ಚಿಮಾತ್ಯರಲ್ಲಿ ಬಂದಂಥ ಸುಧಾರಣೆಯನ್ನು ಇತರೆ ರಾಷ್ಟ್ರಗಳು ಕೂಡ ತಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಅದನ್ನು ಬಳಸ್ಕೊಂಡ್ರು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಮಿನ್ನೋರ್ ಬ್ರೂಕ್ ಕಾನ್ಫರೆನ್ಸ್ 1982ರಲ್ಲಿ ನಡೆದಂತಹ ಮಿನ್ನೋರ್ ಬ್ರೂಕ್ ಕಾನ್ಫರೆನ್ಸಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ, ಇದರ ಸುಧಾರಣೆ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಅನ್ನೋದು. ನಂತರದಲ್ಲಿ ನಾಲ್ಕನೇದು ರೀಇನ್ವೆಂಟಿಂಗ್ ಗೌರ್ನಮೆಂಟ್. ಅಂದರೆ ಹಿಂದಿನ ಸರ್ಕಾರಗಳು ಏನಿತ್ತು ಅಂತಂದರೆ ದಕ್ಷವಾಗಿ ಆಡಳಿತವನ್ನು ನಡೆಸ್ತಿರಲಿಲ್ಲ ಅಥವಾ ಕೇವಲ ಅಧಿಕಾರವನ್ನು ಚಲಾಯಿಸುವಂಥ ಉದ್ದೇಶಕ್ಕಾಗಿ ಸರ್ಕಾರ ರಚನೆ ಆಗಿತ್ತು ಅಂತ ಹೇಳ್ತಿದ್ವಿ. ಆದರೆ ಹೊಸ ಒಂದು ಸಾರ್ವಜನಿಕ ವ್ಯವಸ್ಥಾಪನೆಯಲ್ಲಿ ನಾವು ಆಡಳಿತವನ್ನು ಗೌರ್ನಮೆಂಟ್, ಸರ್ಕಾರ ಅನ್ನೋದು ಹೊಸ ರೀತಿಯ ಒಂದು ಆಲೋಚನೆಗಳನ್ನು ಮಾಡಬೇಕು, ಹೊಸ ಸಂಶೋಧನೆಗಳನ್ನು ಮಾಡಬೇಕು, ಹೊಸ ರೀತಿಯ ಒಂದು, ಅಂದರೆ ಸರ್ಕಾರ ಹೇಗಿರಬೇಕು ಅಂದರೆ ಸಮಾಜವನ್ನು ಪ್ರಮೋಟ್ ಮಾಡುವಂಥದ್ದು ಮತ್ತು ಫೆಸಿಲಿಟೇಟರ್ ಆಗಿ ಕೆಲಸ ಮಾಡುವಂಥದ್ದು ಸರ್ಕಾರವನ್ನು ಮಾತ್ರ ನಾವು ನಡೆಸಬೇಕಾಗತ್ತೆ ಎಂಬ ವಿಚಾರ ನಾವು ಇದರಿಂದ ತಿಳ್ಕೊಂಡಿದ್ದರಿಂದ ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅನ್ನೋದು ಹುಟ್ಕೊಳ್ತು ಅನ್ನೋದು. ನಂತರದಲ್ಲಿ ನಾವು ಈ ಪಬ್ಲಿಕ್ ಸೆಕ್ಟರನ್ನು ಅಂದರೆ ಸಾರ್ವಜನಿಕ ವಲಯಗಳನ್ನು ನಾವು ರಿಫಾರ್ಮ್ ಮಾಡಬೇಕಾದ್ರೆ ಈ 3 E's ಫಾರ್ ರಿಫಾರ್ಮಿಂಗ್ ಪಬ್ಲಿಕ್ ಸೆಕ್ಟರ್ಸ್ ಅನ್ನೋದು ನೋಡೋದಾದರೆ, ಇಟ್ ಈಸ್ ಈಸಿ ಟು ಐಡೆಂಟಿಫೈ ದಟ್ NPM ಎಂಪಸೈಸಸ್ 3 E's ಫಾರ್ ರಿಫಾರ್ಮಿಂಗ್ ಪಬ್ಲಿಕ್ ಸೆಕ್ಟರ್ಸ್. ದೀಸ್ 3 E's ಆರ್ ಎಫಿಷಿಯನ್ಸಿ, ಎಕಾನಮಿ, ಎಫೆಕ್ಟಿವ್ನೆಸ್ ಅಂತ. ಅಂದರೆ ನಾವು ಸಾರ್ವಜನಿಕ ವಲಯದಲ್ಲಿ ಸುಧಾರಣೆಯನ್ನು ತರಬೇಕಾದ್ರೆ 3 E's ಅಥವಾ ಇಗಳು ಅಂತ ಏನು ಹೇಳ್ತೀವಿ ಅದನ್ನು ಜಾರಿಗೆ ತರಬೇಕು ಅಂತ ಹೇಳ್ತೇವೆ. ಅದರಲ್ಲಿ ಒಂದನೇದು ಎಫಿಷಿಯನ್ಸಿ, ಅಂದರೆ ಸಾರ್ವಜನಿಕ ಆಡಳಿತದಲ್ಲಿ, ಸಾರ್ವಜನಿಕ ವ್ಯವಸ್ಥಾಪನೆಯಲ್ಲಿ, ಸಾರ್ವಜನಿಕ ವಲಯದಲ್ಲಿ ಉತ್ತಮ ಸೇವೆಯನ್ನು ಕೊಡಬೇಕು ಅಂದರೆ, ಉತ್ತಮ ಆಡಳಿತವನ್ನು ನಡೆಸಬೇಕು ಅಂತಂದರೆ ನಾವು ಸಮರ್ಥವಾಗಿ ಕಾರ್ಯನಿರ್ವಹಿಸುವಂಥದ್ದಾಗಬೇಕು, ಎಫಿಷಿಯನ್ಸಿ ಅನ್ನೋದ್ರ ಬಗ್ಗೆ. ಎರಡನೇದು ಎಕಾನಮಿ, ಅಂದರೆ ದುಂದುವೆಚ್ಚ ಮಾಡದೇ ಇರುವಂಥದ್ದು, ಮಿತವ್ಯಯತೆಯನ್ನು ಸಾಧಿಸುವಂಥದ್ದು. ಆಡಳಿತ ವಲಯದಲ್ಲಿ ನಾವು ದುಂದುವೆಚ್ಚ ಮಾಡದೇ ಮಿತವ್ಯಯವನ್ನು ಸಾಧಿಸಿ ಕನಿಷ್ಠ ಖರ್ಚನ್ನು ಮಾಡಿಕೊಂಡು ನಾವು ಗರಿಷ್ಠ ಸೇವೆಯನ್ನು ಒದಗಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅನ್ನೋದು ಎರಡನೇದು. ಮೂರನೇ ನಲ್ಲಿ ಬರುವಂಥದ್ದು ಎಫೆಕ್ಟಿವ್ನೆಸ್, ಅಂದರೆ ನಾವು ಆಡಳಿತ ಅಥವಾ ಸೇವೆಯನ್ನು ಒದಗಿಸುವಂಥ ಸಂದರ್ಭದಲ್ಲಿ ಅದು ಹೇಗಿರಬೇಕು ಅಂದರೆ ತುಂಬ ಪರಿಣಾಮಕಾರಿಯಾಗಿರಬೇಕು. ಅಂದರೆ ಕಡಿಮೆ ಸಮಯದಲ್ಲಿ, ಕಡಿಮೆ ವೆಚ್ಚದಲ್ಲಿ, ದುಂದುವೆಚ್ಚ ಮಾಡದೇ ದಕ್ಷವಾಗಿ ನಾವು ನಾಗರಿಕರಿಗೆ ಸೇವೆಯನ್ನು ಒದಗಿಸಿ ಯಾವ ರೀತಿ ಇರಬೇಕು ಅದು ತುಂಬ ಪರಿಣಾಮಕಾರಿಯಾಗಿರಬೇಕು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಎಂಬುದರ ಬಗ್ಗೆ, ಅದರ ಅರ್ಥ, ಅದರ ಬೆಳವಣಿಗೆ, ಅದರ ಗುರಿ ಉದ್ದೇಶಗಳು ಏನು ಎಂಬುದರ ಬಗ್ಗೆ ಕೂಡ ನಾವು ಇಲ್ಲಿ ತಿಳ್ಕೊಂಡ್ವಿ. ಅದರ ಒಂದು ಸಮಾರೋಪವನ್ನು ಮಾಡಬೇಕು ಅಂತಂದರೆ ಅಥವಾ ಅದರ ಕನ್ಕ್ಲೂಷನನ್ನು ನಾವು ಅದರ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಅಂದರೆ ದಿಸ್ ಕ್ಯಾನ್ ಬಿ ಡನ್ ಬೈ ಕನ್ಕ್ಲೂಡಿಂಗ್ ಆನ್ ದ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್. ಈ ಒಂದು ರೀತಿಯಲ್ಲಿ ಅಂದರೆ ನಾವು ಹೊಸ ಅಥವಾ ಸಾರ್ವಜನಿಕ ವ್ಯವಸ್ಥಾಪನೆಯನ್ನು ನಾವು ಅದರ ಬಗ್ಗೆ ಮಾತನಾಡೋದಾದರೆ, ದ ಮೇನ್ ಪರ್ಪಸ್ ಆಫ್ ದ ಮ್ಯಾನೇಜರಿಯಲ್ ಸಪೋರ್ಟ್ ಸರ್ವಿಸಸ್ ಇಸ್ ಟು ಸೆಕ್ಯೂರ್ ಸಿಟಿಜನ್ಸ್ ಕ್ವಾಲಿಟಿ ಸರ್ವಿಸ್. ನಾವು ಈ ಹೊಸ ವ್ಯವಸ್ಥಾಪನೆ ಅಥವಾ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಥವಾ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆಯ ಒಂದು ಉದ್ದೇಶ ಏನಂತಂದರೆ ಬಹಳ ಪ್ರಮುಖವಾಗಿ ನಾಗರಿಕರಿಗೆ ಗುಣಮಟ್ಟದ ಸೇವೆಯನ್ನು ಒದಗಿಸುವುದಂಥದ್ದೇ ಆಗಿದೆ. ಯಾಕೆ ಈಗ ಅದು ಹಿಂದೆ ಇದ್ದಂಥ ಪಬ್ಲಿಕ್ ಮ್ಯಾನೇಜ್ಮೆಂಟು ಈಗ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಆಗಿ ಯಾಕೆ ಬದಲಾವಣೆ ಆಯಿತು, ಆ ಪರಿಕಲ್ಪನೆಯನ್ನು ಯಾಕೆ ತಗೊಂಡ್ವಿ ಅಂತಂದರೆ ನಾಗರಿಕರಿಗೆ ನಾವು
ಸರಕು ಮತ್ತು ಸೇವೆಯನ್ನು ಒದಗಿಸುವಂಥದ್ದು ಮತ್ತು ಅವರಿಗೆ ಉತ್ತಮ ಗುಣಮಟ್ಟದ ಸರಕು ಸೇವೆಯನ್ನು ಒದಗಿಸುವಂಥದ್ದೇ ಆಗಿದೆ. ಎರಡನೇದು, ದ ರೀಸನ್ ಬಿಹೈಂಡ್ ಎಮರ್ಜಿಂಗ್ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಈಸ್ ಇನ್ಸಫಿಷಿಯೆಂಟ್ ಸೋಷಿಯೋ ಎಕನಾಮಿಕ್ ಔಟ್ಕಮ್ಸ್. ನಾವು ಹಿಂದೆ ಎಲ್ಲ ಅದಕ್ಷವಾಗಿ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡದೇನೆ ನಾವು ಆಡಳಿತವನ್ನು ನಡೆಸ್ತಿದ್ವಿ. ಅದರಿಂದ ಸರಿಯಾದ ಒಂದು ಔಟ್ಕಮ್ಸ್ ಬರ್ತಿರಲಿಲ್ಲ ನಮಗೆ. ಸಾಮಾಜಿಕ ಆರ್ಥಿಕ ಸಮಾಜೋ-ಆರ್ಥಿಕ ಒಂದು ಪ್ರಗತಿ ಆಗ್ತಿರಲಿಲ್ಲ. ಆದ್ದರಿಂದ ನಾವು ಹೊಸ ಒಂದು ಸಾರ್ವಜನಿಕ ವ್ಯವಸ್ಥಾಪನೆಯ ಪರಿಕಲ್ಪನೆಯನ್ನು ಹುಟ್ಟಾಕ್ತೀವಿ ಅಂತ. ನಂತರದಲ್ಲಿ ಕರಪ್ಷನ್ ಆ್ಯಂಡ್ ಒಪೇಸಿಟಿ ವರ್ ದ ಮೇನ್ ರೀಸನ್ಸ್ ಬಿಹೈಂಡ್ ದ ವೀಕ್ನೆಸ್ ಆಫ್ ದಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಈ ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಹುಟ್ಕೊಳ್ಳೋದಕ್ಕೆ ಇನ್ನೊಂದು ಬಹಳ ಪ್ರಮುಖವಾಗಿ ಅಂತಂದರೆ ಸಾರ್ವಜನಿಕ ವಲಯದಲ್ಲಿ ಬಂದಿದ್ದಂತಹ ಈ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಇದನ್ನೆಲ್ಲನೂ ಕೂಡ ಹೋಗಲಾಡಿಸೋದಕ್ಕೋಸ್ಕರ ನಾವು ಆಡಳಿತದಲ್ಲಿ ಸುಧಾರಣೆಯನ್ನು ತರುವುದಕ್ಕೋಸ್ಕರ ನಾವು ಹೊಸ ಸಾರ್ವಜನಿಕ ವ್ಯವಸ್ಥಾಪನೆಯ ಪರಿಕಲ್ಪನೆಯನ್ನು ಹುಟ್ಟಾಕಿದ್ವಿ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾನು ಸಾರ್ವಜನಿಕ ಆಡಳಿತದಲ್ಲಿ ಬಹಳ ಪ್ರಮುಖವಾಗಿ ಹಿಂದೆ ಇದ್ದಂತಹ ಏನು ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಂತ ಏನಿತ್ತು, ಅದರಲ್ಲಿ ಇದ್ದಂಥ ನ್ಯೂನತೆ ಕೊರತೆಗಳನ್ನು ನೀಗಿಸುವುದಕ್ಕೋಸ್ಕರ ಆಧುನಿಕವಾಗಿ 1980-90ರ ದಶಕದ ನಂತರದಲ್ಲಿ ಹುಟ್ಟಿ ಬಂದಂಥ ಹೊಸ ಒಂದು ಪರಿಕಲ್ಪನೆ ಏನಿದೆಯೋ, ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಎಂಬ ವಿಚಾರದ ಬಗ್ಗೆ ನಾನು ಇಲ್ಲಿವರೆಗೆ ನಿಮ್ಮೊಂದಿಗೆ ಚರ್ಚಿಸಿದ್ದೇನೆ. ಇನ್ನೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತಂದರೆ ಕೆಲವರು ಬರೆದಿರುವಂತಹ ಈ ಪರಾಮರ್ಶನ ಗ್ರಂಥ ಆಗಿರ್ಬೋದು, ಅದನ್ನು ನೀವು ತೆಗೆದುಕೊಂಡು ಓದಿದ್ದಾದರೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತು ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಶರ್ಮಾ MP ಮತ್ತು ಸಾಧನಾ BL ಅನ್ನೋರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಅಂತ ಬರೆದಿದ್ದಾರೆ, ಅದನ್ನು ಓದ್ಬೋದು. ಅವಸ್ಥಿ ಮತ್ತು S ಮಹೇಶ್ವರಿ ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ತೆಗೆದುಕೊಂಡು ಓದ್ಬೋದು. ಮತ್ತು ವಿಷ್ಣು ಭಗವಾನ್ ಮತ್ತು ವಿದ್ಯಾಭೂಷಣ್ ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅದನ್ನು ತೆಗೆದುಕೊಂಡು ಓದ್ಬೋದು. ಮೋಹಿತ್ ಭಟ್ಟಾಚಾರ್ಯ ಅವರು ಬರೆದಿರುವಂತಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ಟ್ರಕ್ಚರ್, ಪ್ರೋಸೆಸ್ ಆ್ಯಂಡ್ ಬಿಹೇವಿಯರ್, ಅದನ್ನು ತೆಗೆದುಕೊಂಡು ಓದ್ಬೋದು. ಕನ್ನಡದಲ್ಲಿ ಪ್ರೊಫೆಸರ್ NB ಪಾಟೀಲ್ ಬರೆದಿರುವಂಥ ಸಾರ್ವಜನಿಕ ಆಡಳಿತ ಎಂಬ ಪುಸ್ತಕವನ್ನು ತೆಗೆದುಕೊಂಡು, ಮತ್ತು ನಂಜುಂಡಸ್ವಾಮಿ ಅವರು ಬರೆದಿರುವಂಥ ಸಾರ್ವಜನಿಕ ಆಡಳಿತ ಪುಸ್ತಕವನ್ನು ತೆಗೆದುಕೊಂಡು ನೀವು ಓದಿದ್ದೆ ಆದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ, ಇಲ್ಲಿವರೆಗೆ ನಾನು ಈ ಸಾರ್ವಜನಿಕ ಆಡಳಿತದಲ್ಲಿ ಒಂದು ಹೊಸ ಪರಿಕಲ್ಪನೆಯಾದಂತಹ ಈ ಏನು ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಬಗ್ಗೆ ಇಲ್ಲಿವರೆಗೆ ನಿಮ್ಮೊಂದಿಗೆ ಚರ್ಚಿಸಿದ್ದೇನೆ. ಮುಂದಿನ ಒಂದು ಸೆಷನ್ನಲ್ಲಿ ಇನ್ನೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಬರಲಿದ್ದೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.